ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದು ಕ್ಷಣದಲ್ಲಿ ನಮಗಿಷ್ಟ ಆಗದೆ ಇರೋದು ಇದೆ ಅಂದ್ರೆ ಮೌನವಾಗಿರೋದೇ ಉತ್ತಮ. ಎಕ್ಸ್ಟ್ರೀಮ್ಲಿ ಸಾರಿ ಸಿಂಗಾರಿ, ನಿಮ್ಮ ಒಳ್ಳೆ ಮೂಡನ್ನ ನಾನು ಹಾಳು ಮಾಡ್ಬಿಟ್ಟೆ ಅನ್ನಿಸ್ತಿದೆ. ನಡೀರಿ ಹೋಗೋಣ, ನಿಮ್ಮ ಮನೆಯವರೆಲ್ಲ ನಿಮ್ಗೋಸ್ಕರ ಕಾಯ್ತಿರ್ತಾರೆ. ಅಂದ್ರೆ ನಾನೀ ಊರಿಗೆ ಬರ್ತಿರೋ ವಿಚಾರ ನಾನು ಒಬ್ಳನ್ನ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತಿದೆ ಅಂತ ಆಯ್ತು. ಎಸ್, ಅಂಡ್ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಯಾರು ಅನ್ಕೊಂಡಿದೀರಾ? ಮೈ ಡ್ಯಾಡ್, ಯುವರ್ ಯಜಮಾನ್ರು. ಅವರೇ ಹೇಳಿದ್ ನನ್ಗೆ ಸಿಂಗಾರಿನ ಊರಿಗೆ ಕರ್ಕೊಂಡೋಗು, ಖುಷಿ ಆಗ್ತಾಳೆ ಅಂತ. ಅಷ್ಟೇ ಅಲ್ಲ, ಎಲ್ರಿಗೂ ಉಡುಗೊರೆ ಬಟ್ಟೆ ಕೊಟ್ಟು ಕಳ್ಸಿದ್ದಾರೆ. ಅಯ್ಯಯ್ಯೋ ಸಿಂಗಾರಿ, ಇಲ್ಲೇ ಹೇಳೋದಕ್ಕೆ ಶುರು ಹಚ್ಕೋಬೇಡ ಸಿಂಗಾರಿ. ಮನೆಗೆ ಹೋಗ್ತಿದ್ದಂಗೆ ನಿನ್ ತಂಗಿದಿರ್ನ, ಬೆಟ್ಟ ಅಂಕಲ್ನ, ಗ್ರ್ಯಾಂಡ್ ಮಾನ ನೋಡ್ತಿದ್ದಂಗೆ ಪ್ರೋಗ್ರಾಮ್ ಇದೆ ಅಂತ ಗೊತ್ತು. ನಡೀರಿ ಹೋಗೋಣ, ನಡೀರಿ. ಬೆಳಿಗ್ಗೆ ಇನ್ವಾಯ್ಸ್ ಕಳ್ಸಿದ್ಯಾ? ರೇಟ್ ಎಲ್ಲ ಸರಿಯಾಗಿ ಕೋಟ್ ಮಾಡಿದ್ಯಾ? ಹಾ, ಪ್ರಾಜೆಕ್ಟ್ ನಮಗೆ ಬರಬೇಕು. ಹೌದೌದು, ಓಕೆ, ಸರಿ ಹಾಗಾದ್ರೆ. ಥ್ಯಾಂಕ್ ಯು. ಯಾಕೆ ಸಮಂತ, ಏನಾಯ್ತು? ಏನೋ ಕೋಪದಲ್ಲಿರೋ ಆಗಿದೆ? ಇದು ಕೋಪ ಅಲ್ಲ ಡ್ಯಾಡ್, ನಾನು ಯಾಕಾದ್ರೂ ಈ ಮನೇಲಿ ಇದೀನಿ ಅನ್ನೋ ಬೇಜಾರು. ಅಲ್ಲಮ್ಮ, ನಿನ್ ಮನೇಲಿ ನೀನಿರೋದಕ್ಕೆ ಯಾಕೆ ಬೇಜಾರು ಅಂತಿದ್ಯಾ? ಮತ್ತಿನ್ನೇನ್ ಡ್ಯಾಡ್, ನಾನು ಈ ಮನೆನ ನನ್ ಮನೆ ಅಂತ ಅನ್ಕೊಂಡಿದೀನಿ. ಆದ್ರೆ ಈ ಮನೇಲಿ ಇರೋರು ಯಾರು ನನ್ನನ್ನ ಈ ಮನೆಯವಳು ಅಂತ ಅನ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರೇನೋ ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕು ಅಂತ. ನಾನೇನ್ ಮಾಡ್ಲಿ, ನನ್ ತಮ್ಮ ಸರಿಯಾಗಿದ್ದಿದ್ರೆ ನಾನು ಅತ್ತೆ ಮನೇಲೇ ಇರ್ತಾ ಇದ್ದೆ. ಅವನ್ ಬದ್ಲಾಗೋವರೆಗೂ ಇಲ್ಲಿರೋಣ ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿರೋರ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ. ಸಮಂತ, ಯಾಕೆ ಹೀಗೆ ಮಾತಾಡ್ತಿದೀಯಾ? ನೀನ್ ಮನೆಯಿಂದ ಹೊರಗಡೆ ಹೋಗು ಅಂತ ನಿನ್ಗೆ ಯಾರಾದ್ರೂ ಹೇಳಿದ್ರ? ಯಾರು ಹೇಳಿದ್ರು ಅಂತ ಹೇಳು, ಅವ್ರಿಗೆ ಸರಿಯಾಗಿ ಹೇಳ್ತೀನಿ. ಬೇರೆ ಯಾರು ಅಲ್ಲ ಡ್ಯಾಡ್, ನೀವೇ.